ಹೌದು, ನಾವೊಬ್ಬ ಆಕಾಂಕ್ಷಿ ಇದ್ದೀನಿ. ಪಕ್ಷದ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ KPCC ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಎಲ್ಲ ಕೂಡ ತೀರ್ಮಾನ ಮಾಡ್ತಾರೆ. ಅವರು ಭದ್ರಾಗಿದೆ. ತಾಲೂಕಿನಲ್ಲಿ ರೈತರು ಹೋರಾಟ ದಿನೇ ದಿನ ಹೆಚ್ಚಾಗ್ತಾ ಇರುವಂಥದ್ದು, ಎಲ್ಲ ಸಂಘಟನೆ ಬೆಂಬಲ ಕೊಡ್ತಿದ್ದಾರೆ. ಅವ್ರ ಪರವಾಗಿ ಸದನದಲ್ಲಿ ಒಂದು ಮಾತಾಡೋದು, ನಾವು ಅವ್ರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ. ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕೈಲಾದಷ್ಟು ಕೂಡ ಸಹಾಯವನ್ನು ಮಾಡ್ತೀವಿ. ಅದು ಕಾನೂನು ಅಡಿನಲ್ಲಿ. ಕಾನೂನು ಬಿಟ್ಟು ನಾವೇನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ನೋಡೋಣ. ಸರ್, ಈಗ ರಾಜಸ್ಥಾನ ಖಾಲಿಯಾಗಿದೆ, ತಾಲೂಕಿನಾದ್ಯಂತ ಜನರೆಲ್ಲ ನೀವು ಆಗಲಿ ಅಂತ ಒತ್ತಾಯಿಸಿ ಮಾಡ್ತೀವಿ. ನಿಮ್ಮ ಅಭಿಮಾನಿಗಳಾಗಿರೋದು ಈಗ ಸಹಜವಾಗಿ ನಮಗೂ ಆಸೆ ಇರ್ತದೆ. ನಾವು ಆಕಾಂಕ್ಷೆನೇ. ಅದೆಲ್ಲ ನಾವ್ ಹೇಳಕ್ಕಾಗ್ತದ? ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ತೀರ್ಮಾನದ ಮೇಲೆ ನಾವೆಲ್ಲರೂ ಕೂಡ ಭದ್ರಾಗಿರ್ತೇವೆ. ಅಲ್ಲ, ನಿಮ್ಮ ಒಂದು ಆಸೆ ಸರ್ ಇದೆಯಾ ಇಲ್ವಾ ಅಂತ? ಹೌದು, ನಾನು ಆಕಾಂಕ್ಷಿನೇ 100%. ಅಲ್ಲ, ತಾಲೂಕಿನಲ್ಲಿ ನಿಮ್ಮ ಅಭಿಮಾನಿಗಳಾಗಿರುವಂತದ್ದು ಕಾರ್ಯಕರ್ತರು ಒತ್ತಾಯ ಮಾಡ್ತಾರೆ ಹಾಗೆ ಅಂತ. ನಾನು ಆಕಾಂಕ್ಷಿ ಕೇಳ್ತೀರಾ ನಮಗೂ ಕೊಡಿ ಅಂತ? ಹೌದು, ನಾವೊಬ್ಬ ಆಕಾಂಕ್ಷಿ ಇದ್ದೀನಿ. ಪಕ್ಷದ ಹೈಕಮಾಂಡ್ ತೀರ್ಮಾನ ಏನಾಗುತ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ KPCC ಅಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಎಲ್ಲ ಕೂಡ ತೀರ್ಮಾನ ಮಾಡ್ತಾರೆ. ಅವರು ಭದ್ರಾಗಿದೆ. ಸರ್, ರೈತರ ಪರವಾಗಿ ಸದನದಲ್ಲಿ ಅದನ್ನೇ ಮಾತಾಡಿದ್ದೀವಿ. ಹೋದ್ ಸರಿನೇ ಮಾತಾಡಿದ್ದೀನಿ. ಮತ್ತೆ ಅದು ರಿಪೀಟ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತೆ ನಾನು ಕೂಡ ಮೊನ್ನೆ ಪ್ರೊಟೆಸ್ಟ್ ಮಾಡಿದಾಗಲೂ ಕೂಡ ರೈತರ ಜೊತೆಯಲ್ಲಿದ್ದೆ. ಫ್ರೀಡಮ್ ಪಾರ್ಕಲ್ಲಿದ್ದೆ, ಮತ್ತು ಇಲ್ಲಿ ಸರ್ಜಾಪುರದಲ್ಲಿ ಮಾಡಿದಾಗಿದ್ದೆ, ಮತ್ತು ಇಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಅಲ್ಲಿ ಮೀಟಿಂಗ್ ಕರೆದಿದ್ದು ನಾವು DC ಕರೆದೆಲ್ಲ ಮಾತಾಡಿದ್ದೀವಿ. ಪ್ರಯತ್ನ ಪಡ್ತಾ ಇದ್ದೀವಿ. ಕಾನೂನು ಅಡಿನಲ್ಲಿ ಏನಾಗುತ್ತೋ ಅದನ್ನು ರೈತರಿಗೆ ಸಹಾಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಬಿಜೆಪಿಯವರು ಆರೋಪ ಮಾತಾಡಿದ್ದೆ, ಅದೇ ಉತ್ತರ ಕೊಟ್ಟಿದ್ದಾರೆ. ಅದು ಕಾನೂನು ಅಡಿನಲ್ಲಿ ಏನು ಆಗುತ್ತೋ ಅದಾಗ್ತದೆ. ಸರ್, ಬಿಜೆಪಿ ಹೇಳ್ತಾರೆ ಸೆಪ್ಟೆಂಬರ್ ಆಗಬೇಕಂತ ಕ್ರಾಂತಿ ಆಗಸ್ಟ್ ಆಗ್ತಾ ಇದೆ, ರಾಜೀನಾಮೆ ಕೊಡ್ತಾ ಇದ್ದಾರೆ. ಯಾರು? ಸಿಎಂ ಬದಲಾವಣೆ ಬಗ್ಗೆ ಬಿಜೆಪಿ ಟೀಕೆ ಮಾಡ್ತಿರೋ ಒಂದು ಈಗ ಬಿಜೆಪಿಯವರು ಟೀಕೆ ಮಾಡೋಕ್ಕೆ ಅವ್ರು ಇರೋದು. ಅವರು ವಿರೋಧ ಪಕ್ಷದವರು. ಅವ್ರು ವಿರೋಧ ಪಕ್ಷದಲ್ಲಿ ಅವ್ರು ಏನು ಟೀಕೆ ಮಾಡ್ತಾರೋ, ಅವರು ಪಕ್ಷದ ಒಂದು ತೀರ್ಮಾನಗಳಿರ್ತವೆ, ಅವ್ರು ಮಾಡ್ಕೊತಾರೆ. ನಮಗೂ ಅದಕ್ಕೆ ಸಂಬಂಧ ಬರಲ್ಲ. ಇವಾಗ ನಾವು ಕಾಂಗ್ರೆಸ್ ಪಕ್ಷ ಇದ್ದಾಗ, ಬಿಜೆಪಿ ರೂಲಿಂಗ್ ಪಾರ್ಟಿ ಇದ್ದಾಗ ನಾವು ಟೀಕೆಗಳು ಮಾಡ್ತಾ ಇದ್ವಿ. ಕಾಂಗ್ರೆಸ್ ಸತ್ಯವಂತರಿಗೆ ಬೆಲೆ ಇಲ್ಲ ಅಂತ ರಾಜಣ್ಣ ಅವರು ತೆಗೆದಾಕಿರೋ ಉದಾಹರಣೆ ಹೇಳ್ತಾ ಇದ್ರು. ಏನೇನು ಕಾಂಗ್ರೆಸ್ ಅಲ್ಲಿ ಸತ್ಯವಂತರಿಗೆ ಮತ್ತು ನಿಷ್ಠಾವಂತರಿಗೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ಬಿಜೆಪಿ ಹೇಳ್ತಾರಂತ ಏನಂದ್ರೆ ಅದು ಮಾತಾಡ್ತಾ ಇದ್ರೆ ಏನು ಹೈಕಮಾಂಡ್ ಕಣ್ಮುಚ್ಕೊಂಡಿರ್ತದ? ಹಿಂಗಂದ್ರೆ ಮಾತಾಡಕ್ ಆಗಲ್ಲಪ್ಪ. ಪಕ್ಷದಲ್ಲಿ ಒಂದು ನಿಯಮ ನೀತಿ ಎಲ್ಲ ಇರ್ತವೆ. ಅದ್ರ ಅಡಿನಲ್ಲೇ ನಾವು ಹೋಗ್ಬೇಕು. ಏನಂದ್ರೆ ಅದು ಮಾತಾಡ್ಬಿಟ್ರೆ ಹೈಕಮಾಂಡ್ ಕೇಳ್ಬಿಡ್ತದ? ಕೇಳೋದಿಲ್ಲ. ಸರ್, ಈಗ ಬಹುಚಂದ್ರ ಮೆಟ್ರೋ ಪ್ರಾರಂಭ ಆಗಿದೆ, ಮತ್ತೆ ವಿಸ್ತರಣೆ ಆಗೋದಕ್ಕೂ ಕೂಡ ನಾಳೆ 19ನೇ ತಾರೀಕು ಕ್ವಶನ್ ಹಾಕಿದ್ದೀನಿ. ಮತ್ತೆ ವಿಸ್ತರಣೆನೂ ಕೂಡ ಅತ್ತಿಬೆಲೆವರೆಗೂ ಆಗ್ತದೆ. ಮತಗಳ್ಳತನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಮತಗಳ್ಳತನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಕಾನೂನು ಅಡಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪೇನೇನೆ. ಇವತ್ತು ಒಂದು ಮನೆಯಲ್ಲಿ 80-90 ಓಟ್ಗಳು ಒಂದು ಮನೆಯಲ್ಲಿ ಇರೋದಕ್ಕೆ ಸಾಧ್ಯ ಇರ್ತಾವ? ಆ ಥರ ಎಲ್ಲನೂ ಕೂಡ ಮಿಸ್ಯೂಸ್ ಆಗಿದೆ. ಅದನ್ನೇ ನಮ್ಮ ರಾಹುಲ್ ಗಾಂಧಿಯವರು ಅದನ್ನು ಇವತ್ತು ಪಬ್ಲಿಕ್ಕಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ಸರಿಪಡಿಸ್ಬೇಕು ಅನ್ನುವಂಥದ್ದು ನಮ್ಮ ವಾದ, ನಮ್ಮ ಪಕ್ಷದ ವಾದ. ಇವತ್ತು ಈ ಥರ ಆಗಿಬಿಟ್ರೆ ನಿಮ್ಮ ದೇಶದಲ್ಲಿ ವ್ಯವಸ್ಥೆ ಉಳಿಬೇಕು ಅಂತ ಹೇಳಿದ್ರೆ ಎಲ್ಲ ಸರಿಯಾಗಿ ಕರೆಕ್ಟಾಗಿ ನಡಿಬೇಕು. ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ನಡೆದಿದೆ ಅಂತ ಹೇಳ್ತಾರೆ. ಹೌದು, ಎಲ್ಲ ಕಡೆನೂ ನಡೆದಿದ್ದಾವೆ. ನಡೆದಿರೋದಕ್ಕೋಸ್ಕರನೇ ಇವತ್ತು ನಮ್ಮ ಪಕ್ಷದ ನಾಯಕರು ಇವತ್ತು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಏನಿದೆಯೋ ಅದು ಕಾನೂನು ಅಡಿನಲ್ಲಿ ಏನಾಗುತ್ತೋ ಅದು ಆಗಬೇಕು, ಅದಾಗ್ತದೆ. ಸರ್, ಬಿಜೆಪಿಯವರು ಮತ್ತು JDS ಹೇಳ್ತಾರೆ ಇವರು 136 ಸೀಟ್ ಗೆದ್ದಾಗ ಮತಗಳ್ಳತನ ಆಗಿಲ್ಲ, ಈ MP ಎಲೆಕ್ಷನ್ ಮಾತ್ರ ಮತಗಳ್ಳತನ ಆಯ್ತು ಅಂತ ಕೇಳ್ತಾರೆ. ಕೇಳಿ, ಯಾವಾಗಲೂ ಆಗಿರಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಆಗಿದೆ. ಅದನ್ನು ಇವತ್ತು ಗೊತ್ತಿರೋದಕ್ಕೋಸ್ಕರನೇ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಅದನ್ನು ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ಅದು ಸತ್ಯಾಸತ್ಯತೆ ಇವತ್ತು ಎನ್ಕ್ವೈರಿ ಆಗಲಿ, ಅದು ಏನಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ.